ಬಿರಿಯಾನಿ ಚಾಲೆಂಜ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಬಿಟ್ಟು ನೋಡೋಣ. ಇಬ್ರದು ಕರೆಕ್ಟಾಗಿ ಸಂಸಮ್ ಹಾಕೊಂಡಿದೀವಿ. ಹೌದು ಒಂದು ಲವ್ ಮ್ಯಾರೇಜ್. ನಾನು ಏನಾದ್ರು ತಪ್ಪು ಹೇಳಿದ್ರೆ ಸೆಂಟ್ರಲ್ ಗ್ಯಾಪ್ ಮಾಡ್ಕೊಂಡು ಏನಾದ್ರು ಮಾತಾಡು, ನಿಜವಾಗಿರೋ ಹಾಡನ್ನು ಹೇಳ್ಬೇಕಾಯ್ತಾ? ತಡಿ ಬಾಯಿ ಇಟ್ಕೊಂಡೆ ಹೇಳೋಣ. ಎಂತ ಮಧುರ ವಾಸನೆ. ಲವ್ ಸ್ಟೋರಿ ಬಗ್ಗೆ ಏನಾದ್ರು ಮಾತಾಡೋ. ಮರ್ತೋಗಿದೀಯಾ ಅಂತ ನೀನ ಚಾಲೆಂಜ್ ಅಲ್ಲಿ ಗೆದ್ದಿರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನೇರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಏನಿವತ್ತು ಪ್ಲೇಟ್ ಸಮೇತ ಗಂಡನ ಜೊತೆ ಕುತ್ಕೊಂಡ್ಬಿಟ್ಟಿರಾ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾವು ಫುಡ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಬಿರಿಯಾನಿ ಚಾಲೆಂಜ್ ಮಾಡೋಣ ಅಂತ ಬಿಟ್ಟು ನಾವು ರಾಕಿಗೆ ಹಿಂಸೆ ಮಾಡಿ ಒಪ್ಪಿಸಿ ಕೂರಿಸ್ಕೊಂಡಿದ್ದೀನಿ ಇಲ್ಲಿ. ಫ್ರೆಂಡ್ಸ್ ಬನ್ನಿ, ಇವಾಗ ಬಿರಿಯಾನಿ ಚಾಲೆಂಜಲ್ಲಿ ಯಾರು ಗೆಲ್ತಾರೆ ಅಂತ ಬಿಟ್ಟು ನೋಡೋಣ. ನಾವು ರಾಕಿಗೆ ಇದನ್ನು ತುಂಬ ದಿವಸದಿಂದನೂ ಐಡಿಯಾ ಹೇಳಿದ್ದೆ. ಅವನು ನಾಳೆ ಮಾಡೋಣ, ನಾಡ್ದು ಮಾಡೋಣ, ನಾಳೆ ಹಿಂಗೆ ಇನ್ನು ಇವತ್ತು ಅಷ್ಟೇ ನಾಳೆ ಮಾಡೋಣ ಅಂತಿದ್ದ. ಇಲ್ಲ ಇವತ್ತು ಏನಾದರೂ ಆಗಲಿ ಮಾಡೋಣ ಅಂತ ಬಿಟ್ಟು ಕೂರಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಬರೀ ಫ್ರೆಂಡ್ಸ್, ಇವಾಗ ಬಿರಿಯಾನಿ ಆಲ್ರೆಡಿ ರೆಡಿ ಇದೆ ನೋಡಿ. ಬಿರಿಯಾನಿ ಆಲ್ರೆಡಿ ರೆಡಿ ಇದೆ. ಇಬ್ಬರು ಕರೆಕ್ಟಾಗಿ ಸಮ ಹಾಕ್ಕೋಬೇಕು. ಯಾರೋ ಜಾಸ್ತಿ ಯಾರೋ ಕಮ್ಮಿನೂ ಹಾಕೋಣಂಗಿಲ್ಲ, ಆಯ್ತಾ? ಯಾರು ಫಸ್ಟ್ ತಿಂತಾರ ನೋಡೋಣ. ಅಂತ ಫಸ್ಟ್ ಅಂದ್ರೆ ಬೇಗ 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 ತಿನ್ನೋದಲ್ಲ, ಆರಾಮಾಗಿ ನಿಧಾನಕ್ಕೆ ನಮ್ಮ ಮಾಮೂಲಿ ಯಾವ ರೀತಿಯಾಗಿ ಊಟ ಮಾಡ್ತೀವಿ ಅದೇ ರೀತಿಲಿ ಊಟ ಮಾಡಬೇಕು. ಗಪ್ಪ 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 ಅಂತ ತಿನ್ನಂಗಿಲ್ಲ, ನಿಧಾನಕ್ಕೆ ತಿಂತಾ ಇರಬೇಕು. ಫುಲ್ ಫಾಸ್ಟಾಗಿ ತಿನ್ನಂಗಿಲ್ಲ. ಹಂಗೆ ಅದರಲ್ಲಿ ಯಾರು ಫಸ್ಟ್ ಗೆಲ್ತಾರೆ ಅಂತ ಬಿಟ್ಟು, ಓಕೆನಾ? ಫಸ್ಟು ನಮ್ಮ ಪತಿದೇವರಿಗೆ ಬಡಿಸ್ಕೊಡೋಣ. ಸಾಕಲ್ಲ, ಇಲ್ಲ ಇಷ್ಟಿಷ್ಟು ಅಂತ ಅದ್ರಾಗೆ ಎಷ್ಟು ಬೇಕಷ್ಟು ಹಾಕ. ಹಂಗಲ್ಲ, ಇದು ಸಮಸ್ಯೆ ಮಾಡ್ತೀನಿ ನಾನು. ಪೀಸು ಇದೆಲ್ಲ ಏನು ಎಣ್ಸಿ ಆ ಥರ ಏನು ಹಾಕಿಲ್ಲ. ಅವನಿಗೆ ಎಷ್ಟು ಬೀಳುತ್ತೆ ಅಷ್ಟು, ನನಗೆ ಎಷ್ಟು ಬೀಳುತ್ತೆ ಅಷ್ಟು, ಹಂಗೆ ಅಷ್ಟೇ. ಕರೆಕ್ಟಾಗಿ ಹಾಕೊಂಡಿದ್ದೀನಾ? ಕರೆಕ್ಟ್ ಆಯ್ತಾ? ನೋಡು ನೀನೊಂದ್ಸಲ ನೋಡಿ ಫ್ರೆಂಡ್ಸ್, ಒಂದ್ಸಲ ಪ್ಲೇಟ್ ತೋರಿಸ್ಕೊಡೋರಿ. ನೋಡಿ ಫ್ರೆಂಡ್ಸ್, ಇಬ್ರದು ಕರೆಕ್ಟಾಗಿ ಸಂಸಮ್ ಹಾಕ್ಕೊಂಡಿದ್ದೀವಿ. ಇಬ್ರು ಇವಾಗ ಚಾಲೆಂಜ್ನ ಸ್ಟಾರ್ಟ್ ಮಾಡ್ಕೊಂಡು ನಿಧಾನಕ್ಕೆ, ಫುಲ್ ಫಾಸ್ಟ್ ಆಗಲ್ಲ. ಯಾರು ಗೆಲ್ತಾರೆ ಅಂತ ಬಿಟ್ಟು ವೆಯ್ಟ್ ಮಾಡ್ತಾಯಿರಿ, ಓಕೆನಾ? ಸ್ಟಾರ್ಟ್. ಬಿರಿಯಾನಿ ಹೆಂಗಿದೆ ಅಂತ ಹೇಳು ನೋಡೋಣ. ಬಿರಿಯಾನಿ ಚೆನ್ನಾಗಿರುತ್ತೆ. ಇದಕ್ಕೆ ಘಮ ಘಮ ಅಂತ ಐತೆ, ಮಾತ್ರ ಬಿರಿಯಾನಿ ಸಖತ್ತಾಗಿ ಸ್ಮೆಲ್ ಬರ್ತಾ ಐತೆ. ಇದಕ್ಕೆ ಮೊಸರು ಬಜ್ಜಿನ ಇರಬೇಕಾಯ್ತು. ಬಿರಿಯಾನಿ ಮಾತ್ರ ಸಕ್ಕತ್ತಾಗಿತ್ತು, ಸೂಪರ್ ಅಮೇಜಿಂಗ್. ಮತ್ತೆ ಏನು ಸಮಾಚಾರ? ಯಾರಕ್ಕೆಲ್ಲ ಪೀಸ್ ಹಾಕೊಂಡಿದ್ರಿ ನೀವು? ಇದಾವೆ ಪೀಸಲ್ಲಿ ಹಾಕ್ಕೊಂಡಿದ್ದೀವಿ. ಹಾಗೆ ಫ್ರೆಂಡ್ಸ್, ತುಂಬ ಜನ ಕೇಳ್ತಾಯಿದ್ರು, ಇನ್ಸ್ಟಾಗ್ರಾಮಲ್ಲೂ ಕೇಳ್ತಾಯಿದ್ರು, ಹಾಗೆ ಯೂಟ್ಯೂಬಲ್ಲೂ ಕೇಳಿದ್ರು, ನಿಮ್ಮದು ಲವ್ ಮ್ಯಾರೇಜ್ ಅಂತ ಬಿಟ್ಟು. ಹೌದು, ಒಂದು ಲವ್ ಮ್ಯಾರೇಜ್. ಲವ್ ವಿತ್ ಅರೇಂಜ್ ಮ್ಯಾರೇಜ್. ನಾನು ಏನಾದರೂ ತಪ್ಪು ಹೇಳಿದ್ರೆ ಸೆಂಟ್ರಲ್ ಗ್ಯಾಪಲ್ಲಿ ಎಲ್ಲ ಕರೆಕ್ಟ್ ಮಾಡ್ತಾ ಇರ್ತಾರೆ ರಾಕಿ ಯಶ್ ಅವರು. ಅದಕ್ಕೆ ಆರಾಮಾಗಿ ಊಟ ಮಾಡಿ ನಾನಾ ನೋಡೇ ಬಿಡೋಣ. ಇವತ್ತು ಅವನು ಫಸ್ಟ್ ಏನು ರೆಡಿ ಮಾಡ್ಕೊತಿದ್ದಾನೆ ಗೊತ್ತಾ? ಚಿಕನ್ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ಫಸ್ಟೆಲ್ಲ ಬಿಡಿಸ್ಕೊತಾ ಇದ್ದಾನೆ. ಬಿಡಿಸ್ಕೊಂಡು ಆ ಮೂಳೆನೆಲ್ಲ ಸೈಡಿಗೆ ಎತ್ತಿಟ್ಟು ಆಮೇಲೆ ಒಂದು ಸತಿ ಬೇಗ ಸ್ಟಾರ್ಟ್ ಮಾಡ್ಕೊಬೋದಲ್ಲ, ಆಮೇಲೆ ಬಿಡ್ಸೋಕ್ಕೆಲ್ಲ ಬೇಗ ಟೈಮ್ ಹಿಡಿಯುತ್ತೆ ಅಂತ ಬಿಟ್ಟು ಹಂಗೆ ಮಾಡ್ಕೊತೀನಿ. ಏನಾದ್ರು ಮಾತಾಡು. ಒಳ್ಳೆ ಹಾಡು ಹೇಳ್ತೀನಿ ಫ್ರೆಂಡ್ಸ್. ಇನ್ನೊಂದು ಏನು ಗೊತ್ತಾ, ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಐತೆ. ಏನು ಗೊತ್ತಾ? ಯಾರು ಒಂದು ತುತ್ತು ತಿಂತಾರೆ, ಅವ್ರು ತಿಂದ ತಕ್ಷಣ ಒಂದು ಹಾಡು ಹೇಳಿ ಒಂದೊಂದೇ ಲೈನ್ ಆಯಿತು. ನಮ್ಗೆ ಇಷ್ಟವಾಗಿರೋ ಹಾಡನ್ನು ಹೇಳ್ಬೇಕಾಯ್ತಾ? ನನಗೆ ಬರಲ್ಲ. ನಿಂಗೆ ಬರಲಿ, ಸುಮ್ಮನೆ ಒಂದು ಲೈನು ಯಾವ್ದಾದ್ರು ಎಷ್ಟಾಯ್ತು, ಮುಂಗಾರು ಮಳೆಯೇ ಅಷ್ಟೇ ಹೇಳು ಸಾಕು. ರಾಗವಾಗೆಲ್ಲ ಹೇಳಿಲ್ಲ, ನಿಂಗೆ ನಾರ್ಮಲಾಗಿ ಹಿಂಗೆ ಬರುತ್ತೆ ಹಂಗೆ ಹೇಳ್ಬೇಕಾ? ಒಂದು ತುತ್ತು ತಿಂದ ತಕ್ಷಣ ಹೇಳ್ತಿರ್ಬೇಕು. ಯಾವ ಹಾಡಾದ್ರು ಹೇಳು, ನಿನಗೆ ಬರೋ ಹಾಡು ಹೇಳು. ಫಸ್ಟ್ ಒಂದು ತುತ್ತು ಇವಾಗಿಂದ ಆಯಿತಾ? ಒಂದು ತುತ್ತು ತಿಂದು ನೆಕ್ಸ್ಟ್ ಹಾಡು ಹೇಳು. ತಡಿ ಬಾಯಿ ಇಟ್ಕೊಂಡೆ ಹೇಳೋಣ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವನಿಂದು. ಆಯಿತು, ನೀನೊಂದು ತುತ್ತಿದೆ, ನೀನು ಸ್ಟಾರ್ಟು ತಿಂದ್ಬಿಟ್ಟು. ಇವರೆಲ್ಲ ಹಾಡು ಹೇಳಿರೋದು, ನಾನು ಹೇಳ್ತೀನಿ.
ಅನಿಸುತ್ತಿದೆ ಯಾಕೋ ಇಂದು ಬಿರಿಯಾನಿ ಬಂದಿದೆ ಎಂದು ಮಾಯದ ಲೋಕದಿಂದ ನನಗಾಗಿ ತಂದಿದೆ ಇಂದು ಆಹಾ ಎಂತ ಮಧುರ ವಾಸನೆ. ಹಾಡು ಬರಲ್ಲ ಅಂತ ಹೇಳ್ದೆ ತಾನೆ, ಮತ್ತೆ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ಯಾ ನೋಡಿ ಫ್ರೆಂಡ್ಸ್. ಹಾಡು ಬರಲ್ಲ ಅಂತ ಹೇಳ್ದ, ಎಷ್ಟು ಚೆನ್ನಾಗಿ ಹಾಡು ಜೋಡಿಸ್ಕೊಂಡು ಹಿಂಗೆ ಹೇಳ್ದ ನೋಡ್ರಿ ಅಲ್ವಾ. ಎಷ್ಟು ನಂದು ಇವಾಗ ಸ್ವಲ್ಪ ಜಾಸ್ತಿನೇ ತಿಂತೀನಿ ನಾನೇನಿಲ್ಲ ಅಂತ. ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರನ್ನು ಕಾದಿರುವೆ. ಓ ಓ ಅಂದಾತ. ಇವಾಗ ನೆಕ್ಸ್ಟ್ ರಾಕಿ ಸರ್ದಿ. ಅಷ್ಟರಲ್ಲಿ ಅವ್ನು ಹೇಳೋಷ್ಟರಲ್ಲಿ ನಾನು ಎಷ್ಟರಲ್ಲಿ ತಿನ್ಕೋಬೋದು, ಅದು ಹಂಗೆ. ನೀನು ಹೇಳೋಷ್ಟರಲ್ಲಿ ನಾನು ಎಷ್ಟರಲ್ಲಿ ತಿನ್ಕೋಬೋದು ನಡೆಯುತ್ತೆ ಆ ಥರ. ಇದು ಮುಂದಕ್ಕೆ ಬರಲ್ಲ ನನಗೆ, ಬರಲ್ಲ. ಸುಮ್ಮನೆ ಇಷ್ಟ ಬಂದಿದ್ದು ಹೇಳು. ಬರದೇ ಇಲ್ಲ ಬಿಡು. ಈ ಥರ ಜೋಡಿಸ್ಕೊಂಡು ಹೇಳ್ದಲ್ಲ ರಾಕಿ. ಅಷ್ಟೇ ಹೇಳಿದ್ನಲ್ಲ. ಸರಿ ಹೋಗಿ ನಮ್ಮ ಲವ್ ಸ್ಟೋರಿ ಬಗ್ಗೆ ನಾವು ಮಾತಾಡೋದು. ಹೇಳು ನೀನು ಹೇಳು. ನಿನಗೆ ನೆನಪೈತೆ ಹೆಂಗು ಅಂತ ಬಿಟ್ಟು. ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ನೆನಪಿರುತ್ತೆ, ಪ್ರತಿ ಒಂದೊಂದು ಸ್ಟೆಪ್ಪು ನೆನಪಿರುತ್ತೆ. ಮೇಯ್ನು ಗಂಡು ಮಕ್ಳಿಗೆ ನೆನಪಿರಲ್ಲ. ಅದಕ್ಕೆ ನನಗೆ ನೆನಪೈತೆ, ಬಿರಿಯಾನಿ ತಿಂತಿದ್ದೀನಲ್ಲ, ಆ ಬಿರಿಯಾನಿ ವಾಸನೆಯಲ್ಲಿ ಮರ್ತೋಗಿದ್ದೀನಿ ಅನ್ನೋ. ಆ ಇಂಟ್ರೆಸ್ಟ್ ಆಗಿದ್ದೀನಿ. ನನಗೆ ಮುಂಚೆ ಅವಾಗ ಇಷ್ಟಪಡ್ಬೇಕಾದ್ರೆ ನನಗೆ ಏನಾದ್ರು ಊಟ ಮಾಡಿಲ್ಲ ಅಂದರೆ ಹೋಗಿ ಕಟ್ಟಿಸ್ಕೊಂಬಂದು ಅವನೇ ಕೈಯಾರ ತಿನ್ಸನು. ಇವಾಗ ಮದುವೆ ಆದ್ಮೇಲೆ ಆ ಥರ ಎಲ್ಲ ಏನಿಲ್ಲ, ಆ ಥರ ಸೆಂಟಿಮೆಂಟೇ ಇಲ್ಲ. ಒಂದು ನಿಮಿಷ. ಆ ರೀತಿಯಾಗಿ ಮಾಡೋನು. ನಿಜ ತಾನೆ? ಊಟ ಕಟ್ಟಿಸ್ಕೊಂಬಂದು ತಿನ್ನಿಸ್ತಿರ್ತಾನೆ ನೀನು. ಒಂದು ನನಗೆ ಗೊತ್ತಿರೋಂಗೆ ಒಂದು 3 ಸಲ 4 ಸಲ ಊಟ ಕಟ್ಟಿಸ್ಕೊಂಬಂದು ತಿನ್ನಿಸಿದಾನೆ ನನಗೆ. ಅವಾಗ ಆಹಾ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ, ಹಿಂಗೆ ಮದುವೆ ಆದ್ಮೇಲೆ ಹಿಂಗೆ ನೋಡ್ಕೊತಾನೆ ಅಂತ ಏನೇನೋ ಕನ್ಸ್ಕೊಂಡಿರ್ತೀನಿ. ಮದುವೆ ಆದಮೇಲೆ ಯಾವ ಕೈ ತುತ್ತು ಇಲ್ಲ, ಯಾವ ತಿನ್ಸೋದು ಇಲ್ಲ, ಏನಿಲ್ಲ. ನೆನ್ನೆ ಏನು ಮಾಡಿದ್ದೀನಿ, ಇವಳು ಗೋಬಿ ತಗೊಂಬ ಪಾನಿಪುರಿ ತಗೊಂಬ ಅಂತ ಹೇಳ್ತಿದ್ಲು. ನೆನ್ನೆ ನಾನು ಹೇಳಿಲ್ಲ ಅಲ್ಲ, ಅದರಿಂದ ಎಲ್ಲ ನಾನೇನು ಮಾಡಿದೆ, ಬಿಡು ಇವತ್ತೇನು ಹೇಳಿಲ್ವಲ್ಲ ಅತ್ತಗೆ, ನಾನೇ ತಗೊಂಬರೋಣ ಅಂತೇಳಿ ಗೋಬಿ ತಗೊಂಬಂದೆ. ತಿನ್ನು ಅಂತ ಕೊಟ್ಟೆ. ತಿನ್ಲಿಲ್ಲದ ಯಾರು ತಪ್ಪು? ನಿಂದು. ಅದಕ್ಕೆ ಯಾರು ತಿನ್ಗಳು? ನಾನು ಪಾಪ ಇಬ್ರು ಜೊತೆಗೆ ತಿಂದ್ವಿ. ಮೋಸ ತಾನೇ ಅದು. ಮೋಸ ಯಾಕೆ? ಬಂದು ಹಿಂಸೆ ಮಾಡಿ ತಿನ್ನಿಸ್ಬೋದಾಯ್ತಾನೆ ನೀನು. ಹಿಂಸೆ ಮಾಡಿ ತಿನ್ನು ಅಂದ್ರೆ ಬೇಡ ಅಂತೆ, ನಾನೇ ಮಾಡೋದು. ಅದೇ ಮುಂಚೆ ನೋಡು ಕರೆಂಟ್ ಬಂತು. ಸತ್ಯ ಏನ್ ಗೊತ್ತಾ, ನಾನು ಸತ್ಯ ಅಂತ ಹೇಳ್ತಿರೋದು. ನಾನು ಹೇಳೋದ್ಮೇಲೆ ಬಂದಿರೋದು ಅದು. ಇಲ್ಲ ಫ್ರೆಂಡ್ಸ್ ಏನ್ ಗೊತ್ತಾ, ನೀನು ಇವಾಗ ತಿನ್ನಲ್ಲ, ಬರಾಕೆ ಏನೋ ಹುಷಾರಿಲ್ಲ ಅನ್ಕೊಳ್ಳಿ, ನಾನು ತಿನ್ನಲ್ಲ ಅಂತಿರ್ತಾರೆ. ನಾನು ಏನು ಮಾಡ್ತೀನಿ ಗೊತ್ತಾ, ಹೋಗಿ ಹಿಂಸೆ ಮಾಡೋದ್ರು ತಿನ್ಸೋದು, ಇಲ್ಲ ಹಠ ಮಾಡ್ಕೊಂಡು ನಾನು ಊಟ ಮಾಡೋದಂತ ಅಂತ ಎಬ್ಬಿಸ್ತೀನಿ. ಹಂಗೆ ಮಾಡ್ಬೋದಾಗಿತ್ತು ತಾನೇ ನೀನು. ಸುಳ್ಳು ಹೇಳ್ತಾರೆ, ಸುಳ್ಳು. ನಿಜ ಆ ರೀತಿ ಹಂಗೆ ಮಾಡೋರು. ನಿಜ ತಾನೆ? ನಾನು ಎಬ್ಬಿಸ್ ತಿನ್ಸಲ್ವ ನಿಮಗೆ? ತಿನ್ನಿಸ್ತಿಂತಾನೆ ಮತ್ತೆ ನೀನು ಹಂಗೆ ಇಟ್ಬೋದಾಗಿತ್ತು ತಾನೆ ಬಾಯಿಗೆ. ತಿನ್ಲಿಲ್ಲ, ನಾನೇ ಮಾಡೋದು. ಹಿಂಗೆ ತಂದು ಹಿಂಗೆ ಹಿಂಗೆ ತಿಂದು ಆಮಾಡ ಅಂತ ತಿನ್ನಿಸ್ಬೇಕಾಗಿತ್ತು. ನೋಡಿ ತಿನ್ಲಿಲ್ಲ. ಅದೇ ಇಷ್ಟಪಡ್ಬೇಕಾದ್ರೆ ಅವಾಗ ಇಷ್ಟಪಡ್ಬೇಕಾದ್ರೆ ಸತ್ಯ ಹೇಳ್ತಿರೋದು. ನಾನೇನೋ ತಿನ್ಬಂದಿಲ್ಲ ಅಂದರೆ ನಾನು ಹೇಳ್ತಿದ್ದೆ ಬೆಳಗ್ಗೆ ಟೈಮ್ ನಾನು ತಿಂಡಿ ತಿನ್ಬರಲ್ಲ ಅಂತ ಹೇಳಿದ್ದೆ ಅವನಿಗೆ. ನೋಡಿ ಇದೆಲ್ಲ ನೆನಪಿದೆಂಗೋ ಗೊತ್ತಿಲ್ಲ ಅವನಿಗೆ. ಅವಾಗ ಏನು ಮಾಡೋನು, 1-2 ಸಲ ಆ ಥರ ಹೇಳಿರೋದಕ್ಕೆ ಕಟ್ಟಿಸ್ಕೊಂಬಂತಿದ್ದ. ಇಲ್ಲ ನನಗೆ ಬೇಡ, ನಾನು ತಿಂದು ಅಭ್ಯಾಸ ಇಲ್ಲ ಬೆಳಗ್ಗೆ ಟೈಮು ಅಂದರೆ ಹಿಂಸೆ ಮಾಡಿ ತಿನ್ನಪ್ಪ, ನನ್ನ ಜಾಣ ಮರಿಯಲ್ಲ, ನನ್ನ ಸಾನು ಮರಿಯಲ್ಲ ಅಂತ ಬಿಟ್ಟು ಹಿಂಗೆಲ್ಲ ಹೇಳಿ ತಿನ್ಸನು. ಇವಾಗ ಯಾಕೆ ಹಂಗೆ ಮಾಡಲ್ಲ? ಮದುವೆ ಆದ್ಮೇಲೆ ಹೆಂಗೋ ಮಿಕಾ ತಾಡಿ ಕಟ್ಟಿದ್ದೀನಲ್ಲ, ಹಿಂಗೆ ತಿನ್ನಿಸ್ತಾ ಇದ್ದ. ಮದುವೆ ಆದ್ಮೇಲೂ ಅದೇ ಆಸೆ ಇರುತ್ತೆ, ತಿನ್ನಿಸ್ಬೇಕು ತಾನೆ. ಅದಕ್ಕೆ ಇವಾಗಿಂದನಾದರೂ ನೀನು ತಿನ್ನಬೇಕಾದ್ರೆ ಊಟ ಮಾತ್ರ ಯಾವಾಗಲೂ ಬಂದಾಗೆಲ್ಲ ಕೇಳ್ತಾನೆ. ಊಟ ಮಾಡ್ದೆ ಮಲ್ಕೊಂಡು, ಊಟ ಮಾಡ್ದೆ ಎಲ್ಲರೂ ವಿಚಾರಿಸ್ತಾನೆ, ಚೆನ್ನಾಗಿ ಕೇರ್ ಮಾಡ್ತಾನೆ. ನಾನೇನು ಅಕಸ್ಮಾತ್ ಫಸ್ಟ್ ಜಗಳಾಡಿದ್ರೆ ಯಾರು ಬೇಗ ಸಾರಿ ಕೇಳೋದು? ನೀನೇ. ಸುಳ್ಳು. ಇವನೇ ಸಾರಿ ಕೇಳೋದು. ನಾನು ಯಾವತ್ತ ಕೇಳಲ್ಲ, ಫಸ್ಟ್ ಅವನೇ ಕೇಳೋದು. ನಾನೇ ತಪ್ಪು ಮಾಡಿದ್ರೆ ಅವನೇ ಫಸ್ಟ್ ಕೇಳಬೇಕು.
ಅವನೇ ತಗೊಂಡಿದ್ರು, ಅವನೇ ಫಸ್ಟ್ ಕೇಳಬೇಕು ಪಾಪ. ಅದೊಂದು ಮಾತ್ರ ಒಳ್ಳೆ ಹಸ್ಬೆಂಡು, ಒಳ್ಳೆ ಗಂಡ ಸಿಕ್ಕಿದ್ದಾನೆ, ಅದೊಂದು ಖುಷಿ. ಯಾರು ಗೆದ್ರು? ಇನ್ನೂ ಇದೆ ತಡಿ, ಯಾಕೋ ನಿನ್ಗೆ ಡೌಟ್ ಅದಾಯ್ತಪ್ಪ. ನೀನು ಹಾಕ್ದ? ಇಲ್ಲ ಇಲ್ಲ ಇಲ್ಲ, ಸತ್ಯವಾಗ್ಲೂ ಹಾಕಿಲ್ಲ. ದೇವರೊಳಗಿಲ್ಲ. ಹೆಂಗ್ ಖಾಲಿ ಮಾಡಿದೆ ನೀನು? ಮಾತಾಡೋದು ನಾನು ಜಾಸ್ತಿ ಮಾಡಿದ್ದೀನಿ, ತಿನ್ನೋದು ನೀನು ಜಾಸ್ತಿ ಮಾಡಿದ್ದೀಯ. ಮೋಸ ಇದು. ನನಗೆ ಮಾತಾಡೋದು ಬಿಟ್ಟು ಅವ್ನು ತಿಂತಿದ್ದಾನೆ. ನಾನು ಹೇಳಿಲ್ಲ ನಿಧಾನಕ್ಕೆ ತಿನ್ಬೇಕು, ಆರಾಮಾಗಿ ತಿನ್ಬೇಕು ಅಂತ ಹೇಳ್ತಾನೆ. ನೋಡಿ ಫ್ರೆಂಡ್ಸ್, ಈ ಚಾಲೆಂಜಲ್ಲಿ ಯಾರು ಗೆಲ್ತಾರೆ ಅಂತೇಳಿ ಚಾಲೆಂಜ್ ಹಾಕಿದ್ರು. ಇವಾಗ ನಾನು ಗೆದ್ದಿದ್ದೀನಿ. ಒಂದೇ ಒಂದು ಬುಕ್ ತಿಂದರೆ ತಟ್ಟೆಯಲ್ಲಿ ಅನ್ನ ಖಾಲಿ. ಅನಿವಾರ್ಯ ಯಾರು ಸೋಲ್ತಾರೆ ಅವರು ಏನ್ ಕೊಡಬೇಕು, ಏನ್ ಮಾಡ್ಕೊಡ್ಬೇಕು ಅಂತ ಕೇಳಿದ್ರು. ಪಪ್ಪು ಕೊಡ್ಬೇಕಾ? ಪಪ್ಪೆ ಅಲ್ಲ, ಚಿಕನ್ ಫ್ರೈ ಮತ್ತೆ ಚಪಾತಿ ಮಾಡಬೇಕು. ಯಾರು ನಾನು ಸೋತ್ರೆ ಚಿಕನ್ ಫ್ರೈ ಇಲ್ಲ ಚಪಾತಿ. ಚಾನ್ಸ್ ಮಿಸ್ ಮಾಡ್ಕೊಂಡು ಮುಂಚೆನೆ ಹೇಳಿದ್ರಿ ತರ ಚಿಕನ್ ಫ್ರೈ ಚಪಾತಿ ಮಾಡ್ಕೊಡ್ಬೇಕಾದ್ರೆ ಸೋತ್ಮೇಲೆ ಡಿಸೈಡ್ ಮಾಡೋಣ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಐಡಿಯಾ ಮಾಡೋಣ ಅಂತ ಮಾಡ್ಕೊಂಡಿದ್ವಿ. ಹಿಂಗೆ ಏನಿದ್ರೆ ಇನ್ನು ಬೇಗ ಬೇಗ ತಿಂತಿದ್ದೆ. ಆಯ್ತು, ಅಷ್ಟು ತಟ್ಟೆಗೆ ಇನ್ನು ಸ್ವಲ್ಪ ಅನ್ನ ಹಾಕಂತೀನಿ. ಯಾರು ಗೆಲ್ತಾರೆ ನೋಡೋಣ. ಅದ್ರಾಗೆ ನನಗೋಸ್ಕರ ಫೈನಲ್. ಇದ್ರಾಗ ಯಾರು ಗೆಲ್ತಾರೆ ನೋಡೋಣ. ಅನಿವಾರ್ಯ ಗೆದ್ದರ್ ಆರಾಮಾಗಿರ್ಬೇಕು. ಯಾರು ಸೋಲ್ತಾರೆ ಅವರು ಚಿಕನ್ ಫ್ರೈ ಚಪಾತಿ ಮಾಡ್ಕೊಡ್ಬೇಕಾ? ಅದು ಸಪ್ರೇಟ್ ವಿಡಿಯೋ. ಅದು ಸಪ್ರೇಟು ಮಾಡಿದನ್ನು ಇಲ್ಲ ಅಂತ ಬಿಟ್ಟು ಕನ್ಫರ್ಮ್ ಮಾಡ್ಬೇಕಲ್ಲ ಅದಕ್ಕೆ. ನಾನು ಮಾಡಿದ್ನಲ್ಲ ವಿಡಿಯೋದಾಗೆ ಆ ಥರ ಚಿಕನ್ ಫ್ರೈ ಮತ್ತೆ ಚಪಾತಿ. ಸರಿನಾ? ಹಾಗೆ ಫ್ರೆಂಡ್ಸ್, ನಿಮಗೇನಾದರೂ ಯಾವುದಾದ್ರು ಫುಡ್ ಚಾಲೆಂಜ್ ಮಾಡಬೇಕು ಅಂತ ಇದ್ರೆ ನನಗೂ ನಮ್ಮ ಬ್ಯಾಕಿಗೋ ಕಮೆಂಟ್ ಮಾಡಿ ಹೇಳಿದ್ದೆ, ಈ ಫುಡ್ಡಲ್ಲಿ ಚಾಲೆಂಜ್ ಮಾಡಿರಿ ಅಂತ ಹೇಳ್ಬಿಟ್ಟು ಹೇಳಿ. ಪಿಜ್ಜಾ ಇಲ್ಲ, ಮೊಟ್ಟೆ ಇಲ್ಲ, ಗೋಬಿ, ಪಾನಿಪುರಿ ಹೇಳಿ. ಯಾವ ಫುಡ್ಡಿ ಚಾಲೆಂಜ್ ಏನಾದ್ರು ಇದ್ರೆ ಹೇಳ್ರಿ, ಮಾಡ್ತೀವಿ. ಪಾನಿಪುರಿ ಅಂತ ಹೇಳಿ, ಅದ್ರಲ್ಲಿ ನಾನೇ ಗೆಲ್ಲೋದು. ಅದಕ್ಕೆ ಫುಡ್ ಚಾಲೆಂಜ್ ಯಾವ್ದಾರು ಇದ್ರೆ ಹೇಳ್ರಿ, ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನಮ್ಗಿನ್ನೂ ಲವ್ ಸ್ಟೋರಿ ಬಗ್ಗೆ ಇನ್ನೂ ಎಷ್ಟೊಂದಿರ ಮಾತಾಡೋದು. ಈ ರೀತಿಯಾಗಿ ಫುಡ್ ಚಾಲೆಂಜ್ ಮಾಡ್ಬೇಕಾದ್ರೆ ಸ್ವಲ್ಪನೇ ಹೇಳ್ತಾ ಹೋಗೋಣ, ಆಯ್ತಾ? ಇವಾಗ ಹೇಳಿದ್ನಲ್ವ, ಊಟ ಚೆನ್ನಾಗಿ ತಿನ್ಸೋನು, ಊಟ ಮಾಡ್ಸೋನು, ಹಿಂಸೆ ಮಾಡಿ. ಇವಾಗ ಮದುವೆ ಆದ್ಮೇಲೆ ಅದೇನು ಇಲ್ಲ. ಯಾರ ಮನೆಯಲ್ಲೆಲ್ಲ ಈ ರೀತಿಯಾಗಿ ಲವ್ ಮ್ಯಾರೇಜ್ ಆಗಿರೋದು ಹಣೆ ಬರ ಈ ರೀತಿಯಾಗಿ ಆಗಿದೆ, ಕಮೆಂಟ್ ಮಾಡಿ ಹೇಳಿ. ಖಾಲಿ ಏ ನಾನು ಗೆದ್ದಿದ್ದು. ಇವಾಗ ನಾಳೆ ಚಿಕನ್ ಫ್ರೈ ಚಪಾತಿ ಮಾಡಿದ್ರೆ ಓಕೆ, ಇಲ್ಲಾಂದ್ರೆ ಲೈವ್ ಬಂದು ಎಲ್ಲರಿಗೂ ಹೇಳ್ಬೇಕಾಗ್ತಿ ಮೋಸ ಮಾಡಿದ್ರು. ಅಷ್ಟೇ ಕೆಲಸನೇ ಅದಲ್ವಾ? ಚಿಕನ್ ಫ್ರೈ ಚಪಾತಿ ಡನ್ ಫಿಕ್ಸು. ಓಕೆ ಫ್ರೆಂಡ್ಸ್, ಇವಾಗ ನಂದು ಇನ್ನೊಂದು 2 ತುತ್ತು ತಿಂದರೆ ಖಾಲಿನೇ ಆಗೋಗೋದು. ಏನೋ ಹೋಗ್ಲಿ, ನಮ್ಮ ಗಂಡ ಗೆಲ್ಲಿ ಅಂತ ಬಿಟ್ಟು ಬಿಟ್ಕೊಟ್ಟಿದ್ದೀನಿ. ಹೋಗ್ಲಿ ಪಾಪಾಚಿ ಗೆಲ್ಲಿ. ಫಸ್ಟ್ನೇ ವಿಡಿಯೋ ಮಾಡ್ತಿದ್ದೀವಿ ಫುಡ್ ಚಾಲೆಂಜು. ಗೆದ್ದರೆ ನೆಕ್ಸ್ಟ್ ಇನ್ನೊಂದಕ್ಕೂ ಫುಡ್ ಚಾಲೆಂಜಿಗೆ ಬರ್ತಾನೆ ಅನ್ನೋ ಇದ್ರ ಮೇಲೆ ಗೆಲ್ಸಿದ್ದೀನಿ ನಾನೇ. ಇರಲಿ ಹೋಗಿ. ಏನಿಲ್ಲ, ಫುಡ್ಡಿಯಲ್ಲಿ ನಾನೇ ಗೆಲ್ಲೋದು, ಇವಳೇನು ಗೆಲ್ಲಲ್ಲ. ಪಾನಿಪುರಿ ನಾನೇ ಗೆಲ್ಲೋದು, ಇಷ್ಟನೇ. ಪಾನಿಪುರಿ ನಾನೇ ಗೆಲ್ಲೋದು. ಆಯ್ತು, ಅದ್ರದ್ದು ಒಂದ್ ದಿವಸ ಚಾಲೆಂಜ್ ಮಾಡೋಣ. ನೀನಾ ನೋಡೇ ಬಿಡೋಣ. ಇದ್ರಲ್ಲಿ ನೀನಾ ಚಾಲೆಂಜ್ ಅಲ್ಲಿ ಗೆದ್ದಿರೋದು ನಾಳೆ ರಾಕೇಶ್. ನಾಳೆ ಚಿಕನ್ ಫ್ರೈ ಚಪಾತಿ ಸೋತಿರೋರು ಮಾಡ್ಲೇಬೇಕಾಗತ್ತೆ. ಅದು ಪನಿಷ್ಮೆಂಟ್. ಅವರೇ ದುಡ್ಡು ಹಾಕಿ ತಗೊಂಬಂದು ಚಿಕನ್ ಮಾಡ್ಬೇಕು. ನಾನೇ ದುಡ್ಡು ಹಾಕಿ. ನೆಕ್ಸ್ಟ್ ಇನ್ನೊಂದು ಚಾಲೆಂಜ್ ಅಲ್ಲಿ ಯಾವುದೇ ಕಾರಣಕ್ಕೂ ಸೋಲ ಮಾತೇ ಇಲ್ಲ. ಯಾಕೆಂದ್ರೆ ಈ ರೀತಿ ಸೋತರಿಗೆ ಏನ್ ಬೇಕಿರೋ ಹೇಳಿ ನಾವು ಮಾಡಿಸ್ಕೊಂಡು ತಿನ್ಬೋದಲ್ಲ. ಆ ಖುಷಿ ಇರೋದು ಇನ್ಯಾವ್ದ್ರಲ್ಲೂ ಇರಲ್ಲ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಟೈಮಿಂದ ಸೋಲೆ ಮಾತೇ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಆಯ್ತಾ? ಓಕೆ ಫ್ರೆಂಡ್ಸ್, ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್. ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನೋಡೋಣ ಇನ್ಯಾವ ಚಾಲೆಂಜ್ ಮಾಡ್ತೀವಿ ಅಂತ ಬಿಟ್ಟು ವೆಯ್ಟ್ ಮಾಡ್ತಾ ಇರಿ. ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್. ನೆಕ್ಸ್ಟ್ ವಿಡಿಯೋ ಚಾಲೆಂಜ್ ಅಲ್ಲಿ ನೋಡೋಣ. ನನಗೆಲ್ಲ ಬಾಯ್.